ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಒಂದು ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಯಾವಾಗ ಒಂದು ಅಡ್ಮಿಷನ್ ಆಗಲಿಕ್ಕೆ ಕೊನೆಯ ದಿನಾಂಕ ಇರುತ್ತೆ ಅಂತ ಕೇಳ್ತಾ ಇದ್ರು. ಪ್ರಮುಖವಾಗಿ ಫಸ್ಟ್ ಪಿ ಯು ಸಿಗೆ ಸೇರ್ಕೊಬೇಕು ಅಂತಿರುವಂಥ SLC ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು, ಈ ವರ್ಷ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಮತ್ತು ಕಳೆದ ವರ್ಷ ಕಂಪ್ಲೀಟ್ ಮಾಡಿ ಅಡ್ಮಿಷನ್ ಆಗದಿರುವಂಥ ವಿದ್ಯಾರ್ಥಿಗಳು ಮತ್ತು ಇವಾಗ SLC 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಬರೀತಿರುವಂಥ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಆಗೋದಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ. ಅಡ್ಮಿಷನ್ ಡೇಟ್ ಕ್ಲೋಸ್ ಆಗ್ತಿದೆಯಾ, ಲಾಸ್ಟ್ ಡೇಟ್ ಯಾವಾಗಿದೆ, ಸೊ ನಾವು ಅಡ್ಮಿಷನ್ ಆಗ್ಬೋದಾ ಅಂತ ಇತರ ಪ್ರಶ್ನೆಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಯಾವಾಗಿಂದ ಕಾಲೇಜ್ಗಳು ಓಪನ್ ಆಗುತ್ತೆ. ಈಗ ಅಡ್ಮಿಷನ್ ಅಂತೂ ಆಗಿದ್ದೇವೆ, ಸೊ ಕಾಲೇಜ್ ಯಾವಾಗಿಂದ ಓಪನ್ ಆಗುತ್ತೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಗೆ ಅಂತ ವಿದ್ಯಾರ್ಥಿಗಳು ಬಹುತೇಕ ಕರ್ನಾಟಕ ರಾಜ್ಯಾದ್ಯಂತ ಒಂದು ವಿದ್ಯಾರ್ಥಿಗಳು ಯಾವಾಗ ಓಪನ್ ಆಗುತ್ತೆ ಅಂತ ಒಂದು ಪ್ರಶ್ನೆಗಳಿದಾವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರನ ಈ ವಿಡಿಯೋದಲ್ಲಿ ಸಿಗ್ತಾ ಇರುವಂತದ್ದು. ನಿಮಗೆ ಹೆಚ್ಚಿಗೆ ಒಂದು ಕ್ವಿಕ್ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಒಂದು ಶೈಕ್ಷಣಿಕ ವೇಳಾಪಟ್ಟಿನ ಇಲಾಖೆ ಅವರು ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಒಂದು ದಸರಾ ರಜೆಯಾಗಿರುತ್ತೆ ವಿದ್ಯಾರ್ಥಿಗಳಿಗೆ, ಮತ್ತೆ ಒಂದು ಬೇಸಿಗೆ ರಜೆ ಆಗಿರ್ಬೋದು, ಒಂದು ಅಕಾಡೆಮಿಕ್ ಇಯರ್ನ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿನ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತದ್ದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಅಕಾಡೆಮಿಕ್ ಇಯರ್ನ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನ ಪ್ರಕಾರದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಸೊ ಅದಾದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದ್ರೆ ಒಂದು SLC ಎಕ್ಸಾಮ್ 2 ಮತ್ತು 3ನೇ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ. ಒಂದು ಕರ್ನಾಟಕ ಸರ್ಕಾರದ ಕಡೆಯಿಂದನೇ ಅಂದರೆ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಪದವಿ ಪೂರ್ವದ ಕಡೆಯಿಂದ ಒಂದು ಮಾಹಿತಿ ಶೈಕ್ಷಣಿಕ ವೇಳಾಪಟ್ಟಿ ಪ್ರಕಟ ಆಗಿರೋದಾಗಿರುತ್ತೆ. 2025-26ನೇ ಒಂದು ಸಾಲಿನ ಶೈಕ್ಷಣಿಕ ಅವಧಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮೊದಲ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಂದರೆ ಜೂನ್ 2, 2025ರಿಂದ ಒಂದು ಸೆಪ್ಟೆಂಬರ್ ತಿಂಗಳ 21, 2025 ತನಕ ಅಂದರೆ 21/9/2025 ಮೊದಲ ಅವಧಿ ಇರುತ್ತೆ. ಎರಡನೇ ಅವಧಿ ದಿನಾಂಕ 8/10/2025ರಿಂದ ಅಕ್ಟೋಬರ್ 8ನೇ ತಾರೀಕು 2025ರಿಂದ ಒಂದು ಮಾರ್ಚ್ 31ನೇ ತಾರೀಕು 2026 ಎರಡನೇ ಅವಧಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಿಮ್ಗೆ ಅರ್ಥ ಆಗುತ್ತೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಇಂಪಾರ್ಟೆಂಟ್ ಆಗಿರೋದನ್ನ. ಸೊ ಪ್ರಥಮ ಒಂದು PUC ದಾಖಲಾತಿ ಪ್ರಕ್ರಿಯೆ ಏನಿದೆಯಲ್ಲ, SLC ರಿಸಲ್ಟ್ ಪ್ರಕಟ ಆಗುತ್ತಲ್ಲ ವಿದ್ಯಾರ್ಥಿಗಳಿಗೆ, ಅದರ ನಂತರದ ಮೊದಲ ಕಾರ್ಯನಿರತ ದಿನದಿಂದ, ಇವಾಗ ರಿಸಲ್ಟ್ ಬಂದಿದೆ ಅಂತಂದ್ರೆ ಅದರ ಮೊದಲ ಒಂದು ಕಾರ್ಯನಿರತ ದಿನ ಇರುತ್ತಲ್ಲ, ನಂತರ ದಿನ, ಇವತ್ತು ರಿಸಲ್ಟ್ ಬಂದಂದ್ರೆ ನಾಳೆಯಿಂದ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗೋ ಥರದಲ್ಲಿ ಆ ಒಂದು ದಿನ ಶುರು ಆಗಿರೋದಾಗಿರುತ್ತೆ. ದಾಖಲಾತಿ ಯಾವಾಗಿಂದ ಶುರು ಆಗುತ್ತೆ ಫಸ್ಟ್ PUCಗೆ ಅಂದರೆ SLC ರಿಸಲ್ಟ್ ಬಂದಂತ ಮಾರನೇ ದಿನದಿಂದನೇ ಶುರುವಾಗಿರುತ್ತೆ. ಫಸ್ಟ್ SLC ಎಕ್ಸಾಮ್ ರಿಸಲ್ಟ್ ಬಂತಲ್ಲ ಅವಾಗಿಂದನೇ ಶುರುವಾಗಿದ್ದಾವೆ. ಮತ್ತೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಯಾವಾಗಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ ಮೇ 22ನೇ ತಾರೀಕು 2025ರಿಂದ ಒಂದು ದಾಖಲಾತಿ ಸೆಕೆಂಡ್ PUCಗೆ ಅಡ್ಮಿಷನ್ ಆಗಲಿಕ್ಕೆ ವಿದ್ಯಾರ್ಥಿಗಳಿಗೆ ಫಸ್ಟ್ PUC ಮುಗಿಸಿದವರು ಸೆಕೆಂಡ್ PUCಗೆ ಮತ್ತೆ ಫೀಸ್ ಎಲ್ಲ ಕಟ್ಟಿ ಅಡ್ಮಿಷನ್ ಆಗ್ತಿರ್ತಾರಲ್ಲ, ಅದು ಮೇ 22, 2025ರಿಂದ ಪ್ರಾರಂಭ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪ್ರಥಮ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿಕೊಂಡ ವೇಳಾಪಟ್ಟಿಯಂತೆ ತರಗತಿಗಳ ಪ್ರಾರಂಭ ಅಂದರೆ ಒಂದು ಟೈಮ್ ಟೇಬಲ್ ಎಲ್ಲ ಸಿದ್ಧಪಡಿಸಿಕೊಂಡಿರ್ತಾರಲ್ಲ, ಅದರ ಪ್ರಕಾರದಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳು ಯಾವಾಗಿಂದ ಕಾಲೇಜುಗಳು ಶುರು ಆಗುತ್ತೆ ಅಂತಂದರೆ ಜೂನ್ 2, 2025ರಿಂದ ವಿದ್ಯಾರ್ಥಿಗಳಿಗೆ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳ ತರಗತಿಗಳು ಪ್ರಾರಂಭ ಆಗುತ್ತೆ. ಕ್ಲಾಸಸ್ಸನ್ನು ಶುರು ಮಾಡ್ತಿದ್ದಾರೆ. ಮತ್ತೆ ಮಧ್ಯಂತರ ರಜೆ ಅಂದರೆ ಇವಾಗ ದಸರಾ ರಜೆ ಅಂತ ಏನು ಕರೀತಾರಲ್ಲ ವಿದ್ಯಾರ್ಥಿಗಳು, ಅದು ಯಾವಾಗಿರುತ್ತೆ ಅಂದರೆ ಜೂನ್ 22, ಜೂನ್ ಅಲ್ಲ, ಸೆಪ್ಟೆಂಬರ್ 22, 2025ರಿಂದ ಅಕ್ಟೋಬರ್ 7, 2025 ತನಕ ಒಂದು ಮಧ್ಯಂತರ ರಜೆ ಅಂತ ಕರೀತಾರೆ. ಆ ಒಂದು ರಜೆನ ನೀಡಲಾಗ್ತದೆ. ಅಂದರೆ ದಸರಾ ರಜೆ ಅಂತ ನೀವೇನು ಕರೀತಿರಲ್ಲ ಹಾಲಿಡೇಗಳು ಮಧ್ಯದಲ್ಲಿ, ಅದನ್ನು ಕೊಡುವಂಥದ್ದು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕು ತನಕ ಈ ಒಂದು ರಜೆ ಇರುತ್ತೆ. ಸೊ ಕೊನೆಯ ಕಾರ್ಯನಿರತ ದಿನ ಯಾವಾಗಿರುತ್ತೆ ಅಂದರೆ ಈ ಒಂದು ಅಕಾಡೆಮಿಕ್ ಇಯರ್ನ ಪ್ರಕಾರ ಲಾಸ್ಟ್ ಡೇಟು ಮಾರ್ಚ್ 31, 2026 ತನಕ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ರೆ ಅವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಬೇಸಿಗೆ ರಜೆ ಯಾವಾಗಿಂದ ಶುರುವಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಅವರಿಗೆ ಅಂದರೆ ಸೆಕೆಂಡ್ PUC ಅವರಿಗೆ ಎಕ್ಸಾಮ್ ಬರೀತಿರ್ತೀರಾ, ಸೊ ಅದು ಮುಗಿದ ಮೇಲೆ ನೀವು ಡಿಗ್ರಿ ಈ ಥರ ಹೋಗ್ತೀರಾ, ಬೇರೆ ಕೋರ್ಸನ್ನು ಮಾಡ್ಬೋದು, ಅಥವಾ ನಿಮಗೆ ಅದು ನಾರ್ಮಲ್ ರಜೆನೇ ಆಗುತ್ತೆ. ಬಟ್ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಏಪ್ರಿಲ್ 1, 2026ರಿಂದ ಬೇಸಿಗೆ ರಜೆ ಪ್ರಾರಂಭ ಆಗುತ್ತೆ ಅಂತೇಳಿ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅರ್ಥ ಆಗತ್ತೆ ಹೇಳಿದ್ರೆ ಆ ಥರ. ಸೊ ಇವಾಗ ದಾಖಲಾತಿಗೆ ಸಂಬಂಧಪಟ್ಟಂತ ಹೇಳಿದ್ರೆ ಅಡ್ಮಿಷನ್ ಆಗಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಫೀಸು ಏನು ಎತ್ತ, ಇದ್ರ ಬಗ್ಗೆ ತಿಳಿಸುವಂತಿದ್ದಾರೆ. ದಂಡ ಶುಲ್ಕವಿಲ್ಲದೆ ದಾಖಲಾತಿಯ ಕೊನೆಯ ದಿನಾಂಕ, ಖಜಾನೆಗೆ ಶುಲ್ಕ ಮಾರನೇ ದಿನಾಂಕ, ಈ ಥರ ಎಲ್ಲ ಕೊಟ್ಟಿದ್ದಾರೆ. ಬಟ್ ಯಾವುದೇ ಫೈನ್ ಇಲ್ಲದೆ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಲಿಕ್ಕೆ ಪ್ರಥಮ PUCಗೆ ಅಡ್ಮಿಷನ್ ಆಗಲಿಕ್ಕೆ SLC ಫಲಿತಾಂಶ ಪ್ರಕಟವಾದ ನಂತರದ ಮೊದಲ ಕಾರ್ಯನಿರತ ದಿನದಿಂದ ಪ್ರಾರಂಭ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ಅವತ್ತಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಫೈನ್ ಇಲ್ಲದೆ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಯಾವಾಗ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಇವಾಗ ಆ ವಿದ್ಯಾರ್ಥಿಗಳಿಗೆ ಅಂದರೆ ಫಸ್ಟ್ PUC ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ / ಅಂತ ಹಾಕಿದ್ದಾರೆ. ಅಂದರೆ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾನೆ ಇರ್ಬೋದಾಗಿರುತ್ತೆ. ಯಾವುದೇ ರೀತಿ ಅಂತಿಮ ದಿನಾಂಕ ಅಂತ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಅವರು ಮಾಹಿತಿನ ಕೊಟ್ಟಿಲ್ಲ. ಸದ್ಯಕ್ಕೆ ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಳಂಬ ದಾಖಲಾತಿ ಶುಲ್ಕ 670 ರೂಗಳು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಂತರದಲ್ಲಿ ವಿಶೇಷ ದಂಡ ಶುಲ್ಕ 2890 ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರಲ್ಲ, 2 ದಿನಗಳು ಸೇರಿವೆ, ಈ ಥರ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ / ಅಂತ ಕೊಟ್ಟಿದ್ದಾರೆ ಅಂತ ಯಾವುದೇ ಮಾಹಿತಿನ ಅವ್ರು ಕೊಟ್ಟಿಲ್ಲ. ಕೆಳಗಡೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಮೇ 22ನೇ ತಾರೀಕು 2025ರಿಂದ ಜೂನ್ 14, 2025 ತನಕ ಯಾವುದೇ ಫೈನ್ ಇಲ್ಲದೆ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ನಂತರ ಆ ವಿದ್ಯಾರ್ಥಿಗಳು ಇನ್ನೂ ಸ್ವಲ್ಪ ಸಮಯ ಬೇಕು ಅನ್ನೋಂಥವ್ರಿಗೆ, ಅಡ್ಮಿಷನ್ ಆಗಿಲ್ಲ ಅಂತಂದವ್ರಿಗೆ ಜೂನ್ 16, 2025ರಿಂದ ಜೂನ್ 21, 2025 ತನಕ 670 ರೂಪಾಯಿಗಳ ಒಂದು ವಿಳಂಬ ದಾಖಲಾತಿ ಶುಲ್ಕದೊಂದಿಗೆ ಅಡ್ಮಿಷನ್ ಆಗಬೇಕಿರುತ್ತೆ. ನಂತರ ಇನ್ನೂ ಸಮಯ ಬೇಕು ಅಥವಾ ಇನ್ನೂ ಅಡ್ಮಿಷನ್ ಆಗಿಲ್ಲ ಅನ್ನೋಂಥವ್ರು ಅಡ್ಮಿಷನ್ ಆಗ್ತೀವಿ ಅಂದರೆ ವಿಶೇಷ ದಂಡ ಶುಲ್ಕದ ಜೊತೆಗೆ 2890 ರೂಪಾಯಿ ಜೊತೆಗೆ ಜೂನ್ 23ರಿಂದ ಜೂನ್ 30 ತನಕ ಅಡ್ಮಿಷನ್ ಆಗ್ಬೋದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಇದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಡೇಟ್ ಕೊಟ್ಟಿದ್ದಾರೆ. ನಂತರದಲ್ಲಿ
ಅಲ್ಲಿ ಅಡ್ಮಿಷನ್‌ಗೆ ಫೀಸ್ ಎಕ್ಸ್ಟ್ರಾ ಒಂದು ದಂಡ ಏನಿದೆಯಲ್ಲ ಆ ವಿದ್ಯಾರ್ಥಿಗಳಿಗೆ ಫೈನ್ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ ಫಸ್ಟ್ ಪಿ-ಯು-ಸಿ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲಮ್‌ನ ಖಾಲಿ ಬಿಟ್ಟಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗ್ಲಿಕ್ಕೆ ದಿನಾಂಕ ಕೊಟ್ಟಿದ್ದಾರೆ ವಿನಃ ಕೊನೆ ದಿನಾಂಕ ಅಂತ ಇನ್ನ ಮೆನ್ಷನ್ ಮಾಡಿಲ್ಲ. ಯಾಕಂದ್ರೆ ಸೊ ವಿದ್ಯಾರ್ಥಿಗಳು ಇವಾಗ ನಿಮ್ಗೆ ಅರ್ಥ ಆಗಿದೆ. ಸೊ ಫಸ್ಟ್ ಪಿ-ಯು-ಸಿ ವಿದ್ಯಾರ್ಥಿಗಳಿಗೆ ಶುರು ದಿನಾಂಕವನ್ನ ನಿಗದಿ ಮಾಡಿದರೆ ವಿನಃ ಅಂತಿಮ ದಿನಾಂಕ ಯಾವಾಗ ಲಾಸ್ಟ್ ಡೇಟ್ ಅಂತ ಅವರು ನಿಗದಿ ಮಾಡಿಲ್ಲ. ಅಂದ್ರೆ ವಿದ್ಯಾರ್ಥಿಗಳಿಗೆ 2ನೇ ಪರೀಕ್ಷೆ 3ನೇ ಪರೀಕ್ಷೆ ಇರೋದ್ರಿಂದ ಅಂತಿಮ ದಿನಾಂಕ ಅಂತ ನಿಗದಿ ಮಾಡಿಲ್ಲ. ಯಾವುದೇ ರೀತಿಯ ಒಂದು ಆತಂಕವನ್ನು ಸದ್ಯಕ್ಕೆ ನೀವು ಪಡುವಂತ ಅವಶ್ಯಕತೆ ಇಲ್ಲ. ಹಂಗಂತ ತುಂಬಾ ತಡ ಕೂಡ ಮಾಡಕ್ ಹೋಗಬೇಡಿ ವಿದ್ಯಾರ್ಥಿಗಳು. ಸೆಕೆಂಡ್ ಪಿ-ಯು-ಸಿ SLC ಎಕ್ಸಾಮ್ ರಿಸಲ್ಟ್ ಒಂದೇನು ಬಂದಿದೆಯಲ್ಲ, ನೀವು ಅಡ್ಮಿಷನ್ ಆಗ್ತಿರ್ತೀರಾ, ನೀವು ಕೂಡ ಬೇಗನೆ ಅಡ್ಮಿಷನ್ ಆಗಿ. SLC ಎಕ್ಸಾಮ್ 2ರ ರಿಸಲ್ಟ್ ಬಂದಂತ ನಂತರದಲ್ಲಿ ಒಂದು ವಾರದ ಒಳಗಡೆ ಆಲ್ಮೋಸ್ಟ್ ನೀವು ಅಡ್ಮಿಷನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. SLC ಎಕ್ಸಾಮ್ 3 ರಿಸಲ್ಟ್ ಅಂದ್ರೆ ಅದನ್ನ ಬರೆಯುವಂತ ವಿದ್ಯಾರ್ಥಿಗಳು ಕೂಡ ರಿಸಲ್ಟ್ ಬಂದ ಆಲ್ಮೋಸ್ಟ್ ಒಂದು ವಾರದ ಒಳಗಡೆ ಅಡ್ಮಿಷನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಬೇಗನೆ. ಯಾಕಂದ್ರೆ ಅವ್ರು ಅಂತಿಮ ದಿನಾಂಕ ಅಂತ ಪ್ರಕಟ ಮಾಡಿಲ್ಲ ಅಂತ ನೀವು ತುಂಬಾ ಡಿಲೇ ಮಾಡಿದಷ್ಟು ನಿಮಗೆ ಅಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಕೊಡದೆ ಅಥವಾ ಅಫಿಷಿಯಲ್ ಅನೌನ್ಸ್ಮೆಂಟ್ ಶಾಲಾಗಳಲ್ಲಿ ಹೋಗಿರ್ಬೋದು. ಸೊ ಲಾಸ್ಟ್ ಡೇಟ್ ಆಗಿ ಅಂತ ನಿಮಗೆ ಅದು ತಿಳಿದೇನೆ ನೀವು ಮಿಸ್ ಮಾಡ್ಕೋಬಹುದಾಗಿರುತ್ತೆ. ಆ ಕಾರಣಕ್ಕೆ ಆ ತಪ್ಪುಗಳನ್ನ ಮಾಡಬೇಡಿ. ರಿಸಲ್ಟ್ ಬಂದ ಮಾರದಿನದಲ್ಲಿ ಯಾವ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಇರ್ತಿಲ್ಲ, ಹೆಚ್ಚಿಗೆ ಮಾಹಿತಿನ ಅಲ್ಲಿ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ